ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 21. ಇಲ್ಲಿ ಮೇನ್ ಗ್ರಾಮರ್ ಏನು ಅಂದರೆ ಅಂತ ಅನಿಸುತ್ತೆ, ಆಮೇಲೆ ಅಂತ ಹೇಳ್ತೀನಿ, ಆಮೇಲೆ ಅಲ್ವಾ ಅಂತ. ಸೊ ಇದು ಯಾವುದರಲ್ಲಿರಬೇಕು? ಪ್ಲೇನ್ ಫಾರ್ಮಲ್ಲಿರಬೇಕು. ಇದು ಯಾವುದರಲ್ಲಿರಬೇಕು? ಪ್ಲೇನ್ ಫಾರ್ಮ್ ಇರಬೇಕು. ಪ್ಲೇನ್ ಫಾರ್ಮಲ್ಲಿರಬೇಕು. ಏನದು? ವರ್ಬು. ಇಷ್ಟೇ ಈ ಚಾಪ್ಟ್ರದು ಗ್ರಾಮರು. ಅಂತ ಅನಿಸುತ್ತೆ ಅಂತ ಹೇಳ್ತೀನಿ ಅಲ್ವಾ. ಮಳೆ ಬರುತ್ತೆ ಅಂತ ಅನಿಸುತ್ತೆ. ಆಮೇಗ ಫುರು ತೋ ಈಮಸ್, ಆಮೇಗ ಫುರಿಮಸು ತೋ ಈಮಸ್ ಅಂತ ಹೇಳಬಾರ್ದು. ಅದು ಪ್ಲೇನ್ ಫಾರ್ಮ್ ಅಲ್ಲ. ಎಸ್, ಅದೇ ಥರ ಹೇಳ್ತೀನಿ ಕೂಡ. ಇತದಾಕಿಮಸ್ ತೋ ಈಮಸ್, ಸ್ವೀಕರಿಸ್ತೀನಿ ಅಂತ ಹೇಳ್ತೀನಿ. ಎಸ್. ಮತ್ತು ಪ್ಲೇನ್ ಫಾರ್ಮು ದೆಶೋ, ಆಮೇಗ ಫುರು ದೆಶೋ, ಮಳೆ ಬರುತ್ತೆ ಅಲ್ವಾ, ಬರ್ಬೋದಲ್ವಾ, ಆ ಥರ. ಎಸ್. ಈಗ 8ನೇದು ಮಾಡ್ತಾಯಿದ್ದೀವಿ. ಯಾರು ಮಾಡ್ತೀರ? ಓದ್ತೀರಾ? ಸಗಸ. ನನಗಚ್ಚುನಿ ಕ್ಯೋತೋದೆ. ಇದು ನನ ಅಂತ ಹೋದಲ್ಲ, ಶಿಚಿ ಅಂತ ಓದ್ತಾರೆ. ಶಿಚಿ. ಶಿಚಿಗಚ್ಚುನಿ ಕ್ಯೋತೋದೆ ಒಮತ್ಸುರಿಗ ಅರುದೆಶೋ. 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 ಏನಂದರೆ ಇವನು ಕನ್ಫರ್ಮ್ ಮಾಡ್ಕೊತಾ ಇದ್ದಾನೆ. ಇವನಿಗೆ ಗೊತ್ತು ಕ್ಯೋತೋದಲ್ಲಿ ಹಬ್ಬ ಇದೆ ಅಂತ. ಅದನ್ನು ಕನ್ಫರ್ಮ್ ಮಾಡ್ಕೊತಿದ್ದೆ. ಇದೇ ಅಲ್ವಾ? ಅದಕ್ಕೆ ಇವನೇನಂತಾನೆ? ಅರುದೆಶೋ. ಇದಕ್ಕೆ ಅರಿಮಸ್. ಇದೆ ಅಂದ. ಅರಿಮಸ್. ಸೊ ಇಲ್ಲಿ ಏನು ರೂಲ್ ಅಂದರೆ ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಒಮತ್ಸುರಿಗ ಅರಿಮಸ್ಸು ದೇಶೋ ಅಂತ ಹೇಳಬಾರ್ದು. ಒಮತ್ಸುರಿಗ ಅರು ದೇಶೋ. ಓಕೆನಾ? ಅದೇ ನೋಡಿ ಇಲ್ಲಿ ಬರ್ದಿದ್ದೀನಿ ಇಲ್ಲಿ. ಸೊ ವರ್ಬು ಪ್ಲೇನ್ ಫಾರ್ಮ್, ಈ ಅಡ್ಜೆಕ್ಟಿವ್ ಪ್ಲೇನ್ ಫಾರ್ಮ್, ನಾ ಅಡ್ಜೆಕ್ಟಿವ್ ಪ್ಲೇನ್ ಫಾರ್ಮ್, ನೌನ್ ಪ್ಲೇನ್ ಫಾರ್ಮ್. ಪ್ಲೇನ್ ಫಾರ್ಮ್ ಆದರೆ ಬರಲ್ಲ ನೋಡಿ. ಇಲ್ಲಿದೆಲ್ಲ ಪ್ಲೇನ್ ಫಾರ್ಮ್. ಸರಿ ನೋಡ್ಬಿಡಿ. ಪ್ಲೇನ್ ಫಾರ್ಮ್ ಭಾಳ ಇಂಪಾರ್ಟೆಂಟು. ನೌನಿಗೂ ಪ್ಲೇನ್ ಫಾರ್ಮ್ ಇದೆ, ಈ ಅಡ್ಜೆಕ್ಟಿಗೂ ಪ್ಲೇನ್ ಫಾರ್ಮ್ ಇದೆ, ನಾ ಅಡ್ಜೆಕ್ಟಿಗೂ ಇದೆ, ಮತ್ತು ನೌನಿಗೂ ಇದೆ. ಕಾಲ ನೋಡ್ಬಿಟ್ಟು ಹೇಳ್ತೀವಿ. ತೆಂಕಿದೆಸ್, ತೆಂಕಿದ. ಅರ್ಥ ಒಂದೇ, ಸಂದರ್ಭ ಬೇರೆ. ಫ್ರೆಂಡ್ ಜೊತೆ ಕ್ಯಾಶುವಲಾಗಿ ಫ್ರೆಂಡ್ಲಿಯಾಗಿ ಮಾತಾಡ್ತೀವಿ, ಅವಾಗ ಆಗುತ್ತೆ ದೆಸ್ಸಿದ್ದು, ಆ ಥರ. ತೆಂಕಿದೆಸ್. ತೆಂಕಿ ಜಾ ಅರಿಮಸೇನ್ ಬದಲು ತೆಂಕಿ ಜಾ ನಾಯಿ ದೆಸ್. ತೆಂಕಿ ಜಾ ನಾಯಿ. ಆಮೇಲೆ ತೆಂಕಿ ದೆಸ್ತ ಬದಲು ತೆಂಕಿ ದತ್ತ. ತೆಂಕಿ ಜಾ ನಕತ್ತ. ಎಸ್, ಪ್ಲೇನ್ ಫಾರ್ಮಸಲ್ಲಿ ಮೆಲ್ಕು ಹಾಕಿದ್ವಿ. ಈಗ ಮುಂದೆ ಹೋಗೋಣ. ಎಸ್, ಇಲ್ಲಿಂದ ಬರೋಣ. ನೆಕ್ಸ್ಟ್ ಯಾರು? ಚೈತ್ರ ಸರ್. ಆಸ್ತಾ ಅಮೆಗಾ ಫುರುಟೋ ಒಮೊಯಿಮಾಸ್. ಇಲ್ಲಿ ಸ್ಟಾಪ್ ಮಾಡಿ ಓದಬೇಕು. ಆಸ್ತಾ ಅಮೆಗಾ ಫುರುಟೋ ಒಮೊಯಿಮಾಸ್. ಅರ್ಥ? ನಾಳೆ ಮಳೆ ಬರುತ್ತೆ ಅಂತ ಅನ್ಸುತ್ತೆ. ಎಸ್. ನೆಕ್ಸ್ಟ್. ಸತೋಸಾನ್ವಾ ಗೋರುಫೋ ಓ ಶಿನಾಯ್ ತೋ ಒಮೊಯಿಮಾಸ್. ಅರ್ಥ? ಸತೋಸಾನ್ ಅವರು ಗಲ್ಫನ್ನು ಆಡಲ್ಲ ಅಂತ ಅನ್ಸುತ್ತೆ. ಎಸ್, ಇದು ನಿಮಗನ್ಸುತ್ತೆ, ಇವರಿಗಲ್ಲ. ವಾಯಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಇವ್ರಿಗೆ ಅನಿಸುತ್ತೆ ಅಂತ, ಅದು ನಿಮಗೆ ಅನಿಸೋದು. ಏನಂತ ಅನಿಸ್ತಾ ಇದೆ ನಿಮಗೆ? ಇವರು ಇದನ್ನು ಆಡಲ್ಲ ಅಂತ ಅನಿಸ್ತಾ ಇದೆ. ಎಸ್, ಕರೆಕ್ಟ್. ಇದನ್ನೇ ಓದಿ. 3. ಯಮದ ಸಾನ್ವಾ ಮೋ ಕಾಯತ್ತಾ ತೋ ಒಮೊಯಿಮಾಸ್. ಗೊತ್ತಾ? ರಿಟರ್ನ್ ಅಥವಾ ಚೇಂಜ್ ಅಲ್ಲ, ಒಂದೇ ಅರ್ಥ. ರಿಟರ್ನ್ ಅಂದರೆ ಮನೆ ತೆರಳಿದ್ರು ಅಂತ. ಕಾಯತ್ತಾ ತೋ ಒಮೊಯಿಮಾಸ್. ಮೋ ಕಾಯತ್ತಾ ತೋ ಮೊಯ್ಮಸ್. ಆಗಲೇ ಮನೆಗೆ ಹೋದರು ಅಂತ ಅನಿಸುತ್ತೆ. ಸೊ ಆಫೀಸಲ್ಲಿದ್ದಾರೆ,
ಯಮದಸಾನು ಮತ್ತು ಎ ಬಿ ಯಮದಸಾನ್ ಹೋಗಿರ್ತಾರೆ. ಎ ಅವರು ಬಿ ಕೇಳ್ತಾರೆ, ಯಮದಸಾನ್ವ ದೊಕೋ ದೇಸ್ಕಾ ಅಂತ. ಆಗ ಬಿ ಅಂತಾನೆ ಯಮದಸಾನ್ವ ಮೋ ಖಾಯತ್ತಾತೋ ಮೊಯ್ಮಸ್, ಯಾಕಂದರೆ ಅವ್ನು ಆಫೀಸಲ್ಲಿ ಕಾಣ್ತಾ ಇಲ್ಲ. ಸೊ ಅವ್ನು ಹಂಗೆ ಅನಿಸ್ತು. ಹಾಂ, ಓಕೆ. ನೆಕ್ಸ್ಟ್ ಚೈತ್ರ ಅಲ್ಲ, ಅರ್ಷಿತಾ ಸಾನ್. ನಿಹೋನ್ ವ ಬುಕ್ಕಾಗ ತಕಾಯಿತೋ ಉಮೈಮಸ್. ಹಾಂ, ಜಪಾನಲ್ಲಿ ಬುಕ್ಕ ಅಂದರೆ ಪ್ರೈಸಸ್, ಹಾ. ಕಮೋಡಿಟಿ ಪ್ರೈಸಸ್ ಜಾಸ್ತಿ ಇದೆ ಅನ್ಸುತ್ತೆ. ಹಾಂ, ಎಸ್, ಜಾಸ್ತಿ ಇದೆ ಅಂತ ಅನಿಸುತ್ತೆ ಇಲ್ಲಿ ಜಪಾನಲ್ಲಿ. ಎಸ್, ನಿಹೋನ್ ವ ಬುಕ್ಕಾಗ ತಕಾಯ್ ತೋ ಮೊಯ್ಮಸ್. ನೆಕ್ಸ್ಟ್ ನಿಹೋನ್ ವ ಕೊತ್ಸು ನೋಡಿ ನೋಡಿ ದೀರ್ಘಾಕ್ಷರ. ಕೊತ್ಸು ಹಾಂ, ಕೋತ್ಸು. ಕೊತ್ಸು ಬೆನ್ರಿದ ತೋ ಉಮೈಮಸ್. ಹಾಂ, ನಿಹೋನ್ ವ ಕೋತ್ಸುಗ ಬೆನ್ರಿದ ತೋ ಮೊಯ್ಮಸ್. ಏನಂತೆ? ಜಪಾನಲ್ಲಿ ಬೆನ್ರಿ ಅಂದರೆ ಕನ್ವೀನಿಯಂಟ್. ಹಾಂ, ಏನದು ಕನ್ವೀನಿಯಂಟು? ಟ್ರಾನ್ಸ್ಪೋರ್ಟೇಷನ್. ಹಾಂ, ಟ್ರಾನ್ಸ್ಪೋರ್ಟೇಷನ್. ಜಪಾನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕನ್ವೀನಿಯಂಟ್ ಇದೆ ಅನ್ಸುತ್ತೆ ಅಂತ ಅನ್ಸುತ್ತೆ. ಅಂತ ಅನಿಸುತ್ತೆ. ಯಾಕಂದರೆ ನೋಡಿ ಎಂಥ ಚೆನ್ನಾಗಿದೆ ಅದು, ಮೆಟ್ರೋ ಸಿಸ್ಟಮ್ ಅಲ್ವಾ, ನೀವು ಹತ್ತಿದ್ದೀರಾ, ಪ್ರತಿಯೊಂದು ಕಡೆನೂ ಇದೆ ಅದು. ಹೌದು ಸರ್. ಹಾಂ, ಅದಕ್ಕೆ ನಿಮಗನ್ನಿಸ್ತು. ನಿಹೋನ್ ವ ಕೋತ್ಸುಗ ಬೆನ್ರಿದ ತೋ ಮೊಯ್ಮಸ್. ಎಸ್, ನೆಕ್ಸ್ಟ್ ಸಾಗರ್ ಸರ್. ಜೂಜೋವ ಜೂ ಅಲ್ಲ, ಶುಶೋವ ಹಾಂ ನೋಡಿ ಇಲ್ಲಿ ಎಳಿಬಾರ್ದು. ಶುಶೋವ ಹಾಂ, ಶುಶೋವ ನೋಡಿ ಯಾವ ಥರ ಇದೆ ಶಬ್ದ, ಶುಶೋವ ಯಾವ ಥರ ಇದೆ ನೋಡಿ. ಶುಶೋವ ಅಶಿತಾ ದಾಯಿತೋರ್ಯೋ ಹಾಂ, ದಾಯಿತೋರ್ಯೋನಿ ಆವು ತೋ ಈ ಮಾಸ್ಟ. ಹಾಂ ಅಂತ ಹೇಳಿದ್ರು. ಯಾರು ಇವರು? ಪ್ರೈಮ್ ಮಿನಿಸ್ಟರು ಏನಂತ ಹೇಳಿದ್ರು? ಪ್ರೆಸಿಡೆಂಟ್ಗೆ ಹಾಂ, ಪ್ರೆಸಿಡೆಂಟು. ಎಸ್, ವಾ, ಪ್ರೆಸಿಡೆಂಟ್ಗೆ ಏನು ಮಾಡ್ತಾರೆ ಪ್ರೆಸಿಡೆಂಟ್ನ? ಭೇಟಿ ಭೇಟಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದ್ರು. ಎಸ್, ಯಾರು ಹೇಳಿದ್ರು? ಅವರು, ನೀವಲ್ಲ. ಪ್ರೈಮ್ ಮಿನಿಸ್ಟರ್ ಅವರು ನಾಳೆ ಪ್ರೆಸಿಡೆಂಟ್ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ಶುಶೋವಾ ಅಸ್ತಾ ದಾಯ್ತೋರ್ಯೋನಿ ಅವು ತೋ ಈ ಮಸ್ತ. ನೆಕ್ಸ್ಟ್ ಸೇಮ್ ಅವರೇ. ಅದೇ ಅವ್ರೆ ಪ್ರೈಮ್ ಮಿನಿಸ್ಟರ್. ಹಾಂ, ಪ್ರೈಮ್ ಮಿನಿಸ್ಟರ್ ತಗೊಳ್ಳಿ. ಶಿಶೋವಾ ರಾಯ್ಗೆತ್ಸು ಅಮೇರಿಕಾಯೇ ಇಕನಾಯ್ ತೋ ಈ ಮಸ್ತ. ಹಾಂ, ಪ್ರೈಮ್ ಮಿನಿಸ್ಟರು ನೆಕ್ಸ್ಟ್ ವೀಕ್ ಅಲ್ಲ, ಮುಂದಿನ ತಿಂಗಳು. ಹಾಂ ಸರಿ. ರಾಯ್ಗೆತ್ಸು ನೆಕ್ಸ್ಟ್ ಮಂತು ಅಮೇರಿಕಾಗೆ ಹೋಗಲ್ಲ ಅಂತ ಹೇಳಿದ್ರು. ಹಾಂ, ಹೋಗಲ್ಲ ಅಂತ ಹೇಳಿದ್ರು. ಶುಶೋವಾ ರಾಯ್ಗೆತ್ಸು ಅಮೇರಿಕಾಯೇ ಇಕನಾಯ್ ತೋ ಈ ಮಸ್ತ, ಹೋಗಲ್ಲ ಅಂತ ಹೇಳಿದ್ರು. ಹಾಂ, ನೀವು ಹೇಳಿ. ಶೋವಾ ಏಗೋದೆ ಎಸ್, ಸುಪೀಚಿ. ಸುಪೀಚಿಯೋ ಶಿತಾ ತೋ ಈ ಮಸ್ತ. ಹಾಂ, ಏರೋಪ್ಲೇನ್ ಹೇಗೋ ಅಂದರೆ ಇಂಗ್ಲೀಷ್ ಭಾಷೆ. ಇಂಗ್ಲೀಷಲ್ಲಿ ಹಾಂ, ಸ್ಪೀಚ್ ಅಂದರೆ ಸ್ಪೀಚು. ಸ್ಪೀಚನ್ನು ಮಾಡ್ತೀನಿ ಅಂತ ಹೇಳಿದ್ರು. ಮಾಡ್ತೀನಿ ಅಲ್ಲ, ಶಿತಾ ಮಾಡಿ ಅಂತ ಮಾಡಿದೆ. ಶಿಮಾಸ್ತ ಇದ್ದಿದ್ದು ಶಿತಾ ಆಯಿತು, ಪ್ಲೇನ್ ಫಾರ್ಮು. ಮಾಡಿದೆ ಹಾಂ ಅಂತ ಹೇಳಿದ್ರು. ಯಾರು?
ಪ್ರೈಮ್ ಮಿನಿಸ್ಟರ್. ಹಾಂ, ಶೋವ ಏಗೋದೆ ಸ್ಪೀಚಿಯೋ ಶಿತ ತೋ ಈ ಮಸ್ತ. ಅವರು ಇದರಲ್ಲಿ ಇದನ್ನು ಮಾಡಿದ್ರು ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಲ್ಲ, ಅವರು ಇದರಲ್ಲಿ ಇದನ್ನು ಮಾಡಿದೆ ಅಂತ ಹೇಳಿದ್ರು. ನೆಕ್ಸ್ಟ್ ಯಾರೋ ಚೈತ್ರ ಸಂ. 계좌이노 몬다이가 슈쇼와 ಹಾಂ, 계좌이노 몬다이가 무스카시 또 이마시다. ಹಾಂ, ಕೇಜಾಯ್ನೋ ಮೊಂದಾಯ್ ಅಂದರೆ ಆರ್ಥಿಕತೆಯ ಸಮಸ್ಯೆ. ಆರ್ಥಿಕತೆಯ ಸಮಸ್ಯೆ ಕಷ್ಟ ಅಂತ ಹೇಳಿದ್ರು. ಯಾರು? ಪ್ರೈಮ್ ಮಿನಿಸ್ಟರ್. ಪ್ರೈಮ್ ಮಿನಿಸ್ಟರ್. ಎಸ್, ಶುಶೋ ಶಿಶು. ಮತ್ತೇನು ಹೇಳ್ತಾರೆ ನೋಡಿ. ಶುಶೋವ ಕೈಗಿವ ಕೈಹೆಂದ ತೋ ಈ ಮಾಸ್ತ. ಹಾಂ, ಪ್ರೆಸಿಡೆಂಟು ಮೀಟಿಂಗ್ ಅಲ್ಲ, ಇವ್ರು ಹೇಳ್ತಾರೆ ಕಾಯ್ಗಿವ ತಾಹಿಂದ ಮೀಟಿಂಗು ಕಷ್ಟ ಅಂತ. ಕಷ್ಟ ತಾಹಿನ್ ಅಂದರೆ ಮೀಟಿಂಗ್ ಅಂದರೆ ಅವ್ರು ನೋಡಿ ಒಂದಲ್ಲ ಒಂದು ಮೀಟಿಂಗ್ ಅಟೆಂಡ್ ಮಾಡ್ತಾ ಇರ್ತಾರೆ, ಇವತ್ತು ನಾಳೆ ನಾಡ್ದು. ಅದಕ್ಕೆ ಅಯ್ಯೋ ಕಷ್ಟ ಸುಸ್ತು ಆ ಥರ ಅವ್ರು ಕಮೆಂಟ್ಸ್ ಕೊಡ್ತಾರೆ ಇದ್ರ ಮೇಲೆ, ಮೀಟಿಂಗ್ ಮೇಲೆ, ಕಾಯ್ಗಿ ಮೇಲೆ. ಸೊ ನೋಟಿಸ್ ಮಾಡಿದ್ರೆ ದಾ ಬಂತು. ಹಾಂ ಸರ್. ಹಾಂ, ಕೈಹೆನ್ ನಾ adjective. ಅದಕ್ಕೆ ದಾ ಆಗುತ್ತೆ. ತಾಹೆನ್ ದಾ ತೋ ಈ ಮಸ್ತ. ಬರೀ ತಾಹೆನ್ ತೋ ಈ ಮಸ್ತ ಅಂತ ಅಲ್ಲ, ದಾ ತಾಹೆನ್ ದಾ ತೋ ಈ ಮಸ್ತ. ಎಸ್. ಓಕೆ, ನೆಕ್ಸ್ಟ್ ಚೈತ್ರ ಸ ಅಲ್ಲ ಅರ್ಷಿತಾ ಸ. ಅಷ್ಟ ಪತೈನಿ ನೋಡಿ, ಎಳಿಬೇಕು ದೀರ್ಘಾಕ್ಷರ. ಪಾತೀನಿ. ಹಾಂ, ಅಷ್ಟ ಪಾತೀನಿ ಕುರು ದಶೋ ಕುರು ದೇಶೋ. ಕುರು ದಶೋ. ಹಾಂ, ಕುರು ದೇಶ ಅಂದರೆ ನಾಳೆ ಪಾರ್ಟಿಗೆ ಬರ್ತೀರಾ ಅಲ್ವಾ? ಕನ್ಫರ್ಮ್ ಮಾಡ್ಕೊತಾ ಇದ್ದಾರೆ. ಹಾಂ, ನೆಕ್ಸ್ಟ್. ಸೊ ಅದೇ ಕಿಮಾಸ್ ಇದ್ದಿದ್ದು ಕುರು ಆಯಿತು. ಪ್ಲೇನ್ ಫಾರ್ಮ್ ರೂಲು. ಪ್ಲೇನ್ ಫಾರ್ಮು ದೇಶೋ ಅಂತ ಹೇಳಬೇಕು. ಹಾಂ, ಉತ್ತರಾದೆ ಕಾನ್ಸತೋಗ ಅಷ್ಟ ದಶೋ. ಅಷ್ಟನಾ? ಹಾಂ ಹಾಂ ಸರ್. ಅತ್ತ ದಶೋ. ಹಾಂ, ಏನಂತೆ ಒತ್ತೇರ ಅಂದರೆ ಗೊತ್ತಾ? ಒತ್ತೇರ ಅಂದರೆ ಒತ್ತೇರ ಅಂದರೆ ಓಕೆ, ಹೋಟೆಲ್ ಅಂತ ಅನ್ಕೊಂಡ್ರೆ ಓಕೆ, ನೋಡೋಣ ಅರ್ಥ ಹೆಂಗಾಗುತ್ತೆ ಅಂತ ಎಲ್ಲದು ಓದಾದ್ಮೇಲೆ. ಹೋಟೆಲಲ್ಲಿ ಕಾನ್ಸರ್ಟ್. ಓಕೆ. ಹಾಂ, ಕೋನ್ಸಾತೋ ಕೋನ್. ಹಾಂ, ಇದರ್ಥ ಅರಿಮಸ್ಸಿಂದ ಬಂದಿರೋದು. ಇದೆ ಅರಿಮಸ್ ಅಂದರೆ ಇದೆ ಅಲ್ವಾ? ಅರಿಮಸ್ತದ್ದು ಪ್ಲೇನ್ ಫಾರ್ಮು. ಅರಿಮಷ್ಟ ಇತ್ತಲ್ವಾ ಅಂತ. ಹಾಂ, ಅದಕ್ಕೆ ಅರಿಮಸ್ತದ್ದು ಏನಾಯಿತು ಪ್ಲೇನ್ ಫಾರ್ಮು. ಅರಿಮಸ್ತದ್ದು ಅತ್ತ ಆಯಿತು. ಎಸ್. ಒತ್ತೇರಾದೆ ಕೋನ್ಸಾತೋಗ ಅತ್ತ ದೇಶೋ. ಟೆಂಪಲ್, ದೇವಸ್ಥಾನದಲ್ಲಿ ಕಾನ್ಸರ್ಟ್ ಇತ್ತಲ್ವಾ? ಅದಕ್ಕೆ ಟೆಂಪಲಲ್ಲಿ ಕಾನ್ಸರ್ಟ್, ಏನೋ ಸಂಗೀತ ಮೇಳ ಇರುತ್ತೆ, ಯಾರಿಗೆ ಗೊತ್ತು. ಹಾಂ, ಅದಕ್ಕೆ ನೀವೇನಂತೀರಾ? ಅರಿಮಸ್ತ ಇಲ್ಲ ಅತ್ತ. ಎಸ್. ನೆಕ್ಸ್ಟ್ ಯಾರು? ನೀವು ಹೇಳ್ತೀರಾ? ಸಾಗರ್ ಸರ್ ಕೊಡಿ. ಸಾಗರ್ ಸರ್. ಓಸಕಾವ ಟಬೇಮೊನೊಗ ಓಯಿಶಿ ದಶೋ. ಹಾಂ, ಒಸಾಕಾದಲ್ಲಿ ಹಾಂ ಫುಡ್ಡು ಡಿಲಿಷಿಯಸ್ ಅಲ್ವಾ? ಹಾಂ, ಡೆಲಿಷಿಯಸ್ ಅಲ್ವಾ. ಇವನು ತಿಂದು ಬಂದಿರ್ತಾನೆ, ಆಮೇಲೆ ನಿಮ್ಮ ಫ್ರೆಂಡು ಅಷ್ಟೇ ಹೋಗಿ ಬಂದಿರ್ತಾನೆ.
ಇವನೊಂದು ಫ್ರೆಂಡಿಗೆ ಕೇಳ್ದಂಗೆ, ಓಯ್ ಓಸಕ ಏನಂತಾರೆ ಫುಡ್ ಡೆಲಿಷಿಯಸ್ ಅಲ್ವಾ, ಅದಕ್ಕೆ ಓಸಕಾ ಅದೇ ಡೆಲಿಷಿಯಸ್. ಅಲ್ವಾ, ದಲ್ಲಿ ಅಂತೀವಿ ನಾವು ಕನ್ನಡದಲ್ಲಿ. ಎಸ್, ಓಸಕದಲ್ಲಿ. ಬಟ್ ಅದೇ ಅಡ್ಜೆಕ್ಟಿವ್ ಸ್ವಲ್ಪ ಕನ್ನಡಕ್ಕೆ ಅಷ್ಟು ಹೋಲಿಕೆ ಇಲ್ಲ. ಅವಾಗ ಯಾವ ಥರ ಅರ್ಥ ಮಾಡ್ಕೊಬೇಕಂದ್ರೆ, ಓಯ್ಶಿದೆಸ್ ಟೇಸ್ಟಿಯಾಗಿದೆ, ಯಾವುದು ಗಾಲ್ ಇಡಬೇಕು, ತಬೆಮೋನೊಗ ಓಯ್ಶಿದೆಸ್, ಎಲ್ಲಿ ಅವಾಗ ವಾಲ್ ಇಡಬೇಕು, ಓಸಕವ ತಬೆಮೋನೊಗ ಓಯ್ಶಿದೆಸ್. ಎಸ್, ನೆಕ್ಸ್ಟ್. ತೆಶೋಕಾನ್ನು ಇತೋವಾ ಹ್ಞೂ ಇನ್ಸೆಟ್ಸು ದೆಶೋ. ತೇ ಅಲ್ಲ, ಇದು ತೋ. ತೊಶೋಕಾನ್ನು ಇತೋವಾ ಶಿನ್ಸೆಟ್ಸು ದೆಶೋ. ಹ್ಞೂ ಲೈಬ್ರರಿ ಪರ್ಸನ್. ಲೈಬ್ರರಿ ಪರ್ಸನ್, ಅಲ್ಲಿಯ ವ್ಯಕ್ತಿ ಏನಂತೆ, ಶಿನ್ಸೆಸ್ ಅಂದರೆ ಒಳ್ಳೆಯವರು ಅಂತ. ಒಳ್ಳೆಯವರು ಅಲ್ವಾ. ಶಿನ್ಸೆಟ್ಸು ದೆಶೋ. ಎಸ್, ದಾ ಬರಲ್ಲ ಇಲ್ಲಿ. ಶಿನ್ಸೆಟ್ಸು ದ ದೆಶೋ ಬರಲ್ಲ, ಶಿನ್ಸೆಟ್ಸು ದೆಶೋ. ಎಸ್, ಶಿನ್ಸೆಟ್ಸು ದೆಶೋ ಅಲ್ವಾ ಅಂತ. ಓಕೆ, ನೆಕ್ಸ್ಟ್. ಚೈತ್ರ ಸರ್. ಕೇಸೈ ನೋ ಬೆಂಕಿಯೋ ವಾ ಒಮೋಶಿರೋಯಿ ದೆಸ್. ಎಕನಾಮಿಕ್ಸ್ನ ಓದೋದು, ಸ್ಟಡೀಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಅಲ್ವಾ ಅಲ್ಲ, ಇಂಟ್ರೆಸ್ಟಿಂಗ್ ಇದೆ. ಫುಲ್ಲು ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀರಾ. ಈಗ ನೋಡಿ, ನಿಮ್ಗೆ ಅನ್ಸೋದು ಹೇಳಿ. ಕೇಸೈ ನೋ ಬೆಂಕಿಯೋ ವಾ ಒಮೋಶಿರೋಯಿ ತೋ ಒಮೋಯಿಮಾಸ್. ಅಂತ ಏನಂತೆ, ಅಂತ ಅನ್ಸುತ್ತೆ ನೋಡಿ, ಇದೆಯಿಂದ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದೀರಾ. ಅಂದರೆ ಇಲ್ಲಿ ಕಾನ್ಫಿಡೆನ್ಸ್ ಫುಲ್ ಇದೆ ಅಲ್ವಾ? ಇಲ್ಲಿ ನಿಮಗೆ ಅನಿಸಿದ್ನ ಹೇಳ್ತೀರಾ ಅಷ್ಟೇ, ಅನಿಸಿಕೆ. ಬದಲು ತೋ ಒಮೋಯಿಮಾಸ್. ಇಲ್ಲ, ಕನ್ನಡದಲ್ಲಿ ಅಂತ ಅನಿಸುತ್ತೆ ಹೇಳ್ಬಿಟ್ಟು. ನೆಕ್ಸ್ಟ್ ನೀವೇ. ಯಮದ ಸಾನ್ವ ಹೊಂತೋನಿ ಯೋಕು ಹತರಾಕಿಮಾಸ್. ಗೊತ್ತಾ? ಇಲ್ಲಿ ದೆಸೆ ಇಲ್ಲ, ದೆಸೆ ಓಕೆ. ಇದು ಹತರಾಕಿಮಾಸ್ ಯಮದ ಸಾನ್ವ ಹೊಂತೋನಿ ಯೋಕು ಹತರಾಕಿಮಾಸ್. ಅದು ಪ್ಲೇನ್ ಫಾರ್ಮು. ಎಸ್, ಅರ್ಥ. ಯಮದಸಾನ್ ಅವರು ನಿಜವಾಗ್ಲೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನ್ಸುತ್ತೆ. ಎಸ್, ನೈಸ್. ಯಮದಸಾನ್ ವಾ ಹೊಂತೋನಿ ಯೋಕು ಹತರಾಕು ತೋ ಮೊಯ್ಮಸ್. ಕರೆಕ್ಟ್. ನೆಕ್ಸ್ಟ್ ಹರ್ಷಿತಾ ಸರ್. ಕಾವಾ ಬೆಂಕಿನೋ ಸೇಹಿನ್ವಾ ಡಿಸೈನ್ಗ ಇದೆ. ಹೌದಾ, ಇದು ಸ್ಟೇಟ್ಮೆಂಟು. ಈಗ ನಿಮ್ಮ ಅನಿಸಿಕೆ ಹೇಳಿ. ಕಾವಾ ಬೆಂಕಿ ಸೇಹಿನ್ ಗೊತ್ತಿಲ್ಲ. ಡಿಸೈನ್ ಚೆನ್ನಾಗಿದೆ. ಅನಿಸಿಕೆ ಹೇಳಿ. ಪಾವಾ ಬೆಂಕಿನೋ ಸೇಹಿನ್ವಾ ಡಿಸೈನ್ಗ ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಅದಾ, ಈ ಅಡ್ಜೆಕ್ಟಿವ್ಗೆ ಪ್ಲೇನ್ ಫಾರ್ಮು ಏನಿಲ್ಲ, ದೆಸ್ ಹೋಗುತ್ತೆ ಅಷ್ಟೆ. ಈತೋ ಒಮೋಯಿಮಾಸ್. ಎಸ್, ಯಾವುದ್ರದ್ದು ಪ್ರಾಡಕ್ಟು? ಪವಾದೆಂಕಿದು, ಪವರ್ ಎಲೆಕ್ಟ್ರಾನಿಕ್ಸ್ದು ಪ್ರಾಡಕ್ಟು ಡಿಸೈನು ಚೆನ್ನಾಗಿದೆ ಅಂತ ಅನಿಸುತ್ತೆ. ಎಸ್, ನೀವೇ ಹೇಳಿ ಮೂರನೇದು. ಮಿರಾ ಸಾನ್ವಾ ಜಿಕಾನ್ನೋ ಚುಕೈ ಕತಾಗ
ಜೋಸು ದೆಸ್. ಹಾಂ, ಮಿರಾಸ್ ಅನ್ನೋದು ಜಿಕಾನ್ ಟೈಮ್. ಹಾಂ, ಉಕಾಯಿ ಕಥಾ ಗೊತ್ತಾ ಸ್ಕೈ ಕಥಾ? ಇಲ್ಲ ಓಕೆ, ಸ್ಕೈ ಮಸ್ ಗೊತ್ತಾ? ನನಗಿಲ್ಲ. ಸ್ಕೈ ಮಸ್ ನಾವು ಯಾವುದು ಸ್ಕೈ ಮಸ್ ಹೇಗೋ ಸ್ಕೈ ಮಸ್ ಇಂಗ್ಲೀಷನ್ನು ಬಳಸ್ತೀನಿ. ಸ್ಕೈ ಕಥಾ ಅಂದರೆ ಬಳಸೋ ರೀತಿ. ಟೈಮ್ ಬಳಸುವ ರೀತಿ. ಹಾಂ, ಇಲ್ಲ ಟೈಮಿಂದ ಬಳಕೆ, ಟೈಮ್ ಬಳಸೋ ರೀತಿ. ಇವರು ಟೈಮ್ ಬಳಸೋ ರೀತಿಯಲ್ಲಿ ಪರಿಣಿತರು, ಅಂದರೆ ಚೆನ್ನಾಗಿ ಗೊತ್ತು ಅಂತ ಅನಿಸುತ್ತೆ ಅಂತ ನೀವು ಹೇಳೋದು. ಅದೇ ಇದರಲ್ಲಿ ಇವರು ಪಂಟ್ರು. ಹೇಳಿ. मेरा सानवा जिकानो सुकाई कथागा जोजु. ಹಾಂ, ಈಗ ಜೋಸು ನಾ ನಾಡ್ಜೆಕ್ಟಿವ್ ಇದೆ. ಎಸ್, ನಾಡ್ಜೆಕ್ಟಿವ್ ಜೋಜುನ. ಜೋಸುನ ಜೋಸು ದಾಸ್. ಎಸ್, ಜೋಜುದ. ಜೋಸುದ ಜೋಸುದ ಉದ್ದೇಶ ಅಲ್ವಾ? ಅಲ್ಲ, ಇದು ನಿಮ್ಮ ಮನಸ್ಸಿಗೆ ಕೇಳ್ತಾ ಇದ್ದೀರಾ? ಒಮೊಯ್ಮಸ್. ಹಾಂ, ಇನ್ನೊಂದು ಹೇಳಿ. ಜೋಸುದ ತೋ ಒಮೊಯ್ಮಸ್. ಸುಗೋಯ್, ಜೋಜುದ ತೋ ಒಮೊಯ್ಮಸ್ ಅಂತ ಅನಿಸುತ್ತೆ. ಯಾರು ಇವರು ಇದರಲ್ಲಿ ಪರಿಣಿತರು ಅಂತ ಅನಿಸುತ್ತೆ. ಇಲ್ಲ, ಚೆನ್ನಾಗಿ ಬಳಸ್ತಾರೆ ಟೈಮಿಂದು. ಬೆಳಿಗ್ಗೆ ಬೇಗ ಹೇಳೋದು ಮತ್ತು ಟೈಮೆಲ್ಲೂ ವೇಸ್ಟ್ ಮಾಡದೇ ಇರೋದು. ಎಸ್, ನಾಲ್ಕನೇದು ಸಾಗರ್ ಸರ್. ಸೆನ್ಸೆ ಒಂದು ಡೌಟು. ಹಾಂ, ಇದು ಸೆಕೆಂಡ್ ಒನ್ ಅಲ್ಲಿ ಈ ದಸ್ ಅಂತ ಇದೆಯಲ್ವಾ, ಹಾಂ, ಅದನ್ನ ನಾವು ಯಾವಾಗ್ಲೂ ಯೊಕು ಅಂತ ಮಾಡ್ತಾ ಇದ್ವಿ ಅಲ್ವಾ, ಅಂದ್ರೆ ಅದು ಚೇಂಜ್ ಮಾಡಿದಾಗ ಹೌದು, ಇಲ್ಲಿ ಚೇಂಜ್. ಮಾಡಿ. ಹಾಂ, ಓಕೆ, ನೀವು ಯಾವ ಥರ ಹೇಳ್ಬೇಕಂತಿದ್ದೀರಾ? ಚೇಂಜ್ ಮಾಡಿ ಹೇಳಿ, ಹೇಳ್ತೀನಿ. ಪವ ದೆಂಕಿನು ಹ್ಞೂ, ಸೈಹಿನ್ವ ಡಿಸೈನುಗ ಯೊಕು ಇನ್ಕಂಪ್ಲೀಟ್ ಆಗುತ್ತೆ ಸೆಂಟೆನ್ಸ್. ಹಾಂ, ಇನ್ಕಂಪ್ಲೀಟ್ ಆಗುತ್ತೆ. ಎಸ್, ಈದೆಸ್. ಹಾಂ, ಓಕೆ. ಸಾಗರ್ ಸರ್. ದಯತ್ತೋವ ಮುದಾದೆಷ್ಟ. ಹಾಂ, ಡಯಟು ವೇಸ್ಟ್ ಆಯಿತು. ಹಾಂ, ಇವರು ಅದೇ ಡಯಟಿಂಗ್ ಮಾಡ್ತಾ ಇದ್ದಾರೆ. ಡಯಟಿಂಗು ವೇಸ್ಟ್ ಆಯಿತು. ಹಾಂ, ಈಗ ಹೇಳಬೇಕು, ನಿಮ್ಮ ಅನಿಸಿಕೆ ಹೇಳಿ ಇದ್ರ ಬಗ್ಗೆ. ದಯತ್ತೋವ ಮುದಾದೆಷ್ಟ ತೋ ಒಮೊಯ್ದೆಸ್. ಒಮೊಯ್ದೆಸು ಅಂತ ಅನಿಸುತ್ತೆ. ಒಮೊಯ್ಮಸ್ ಅಂತೀವಲ್ವಾ? ಹಾಂ, ಒಮೊಯ್ಮಸ್, ಸಾರಿ. ಹಾಂ, ಥೋ ಒಮೊಯ್ಮಸ್. ಹಾಂ, ಇಲ್ಲಿ ಏನು ಗೊತ್ತಾ ನೀವು ತಪ್ಪು ಮಾಡಿದ್ದು? ಮುದಾದೆಷ್ಟ ಏನಿದು ವೇಸ್ಟ್ ಆಯಿತು. ಇದನ್ನು ನೀವು ಪ್ಲೇನ್ ಫಾರ್ಮಲ್ಲಿ ಹೇಳಬೇಕು. ಮುದಾದತ್ತ. ದೆಷ್ಟ ಇದ್ದಿದ್ದೇನಾಗುತ್ತೆ? ದತ್ತ ಆಗುತ್ತೆ. ಹಾಂ, ಹಾಂ, ಮುದದತ್ತ ತೋಮೈಮಸ್. ಏನು? ದಯತ್ವ ಮುದದತ್ತ ತೋಮೈಮಸ್. ಡಯಟ್ಟು ವೇಸ್ಟ್ ಆಯಿತು ಅಂತ ಅನಿಸುತ್ತೆ. ಅದೇ ಅವನು ದಪ್ಪ ಇರ್ತಾನೆ, ತೆಳುಗಾಗಿ ಏನೇನೋ ತಿಂತಾನೆ, ಅವನು ಆಗಲೇ ಇಲ್ಲ ತೆಳ್ಳಿಗೆ. ಮುದದೆಷ್ಟ ಇದ್ದಿದ್ದು ಮುದದತ್ತ ತೋಮೈಮಸ್. ಹಾಂ, ನೆಕ್ಸ್ಟ್ ಯಾರು? ಚೈತ್ರ ಸರ್. ಫ್ರಾಕ್ಸು ವ ಬೆನ್ರಿದ ತೋ ಒಮೊಯ್ಮಾಸ್ಕ. ಹಾಂ, ಫ್ರಾಕ್ಸು ಕನ್ವೀನಿಯಂಟ್ ಅಂತ ಅನ್ಸುತ್ತೆ ಅಲ್ವಾ? ಅನಿಸುತ್ತಾ? ಅನ್ಸುತ್ತಾ? ಹ್ಞೂ, ಹಾಯ್, ಬೆನ್ರಿದ ತೋ ಒಮೊಯ್ಮಾಸ್. ಹೌದು, ಕನ್ವೀನಿಯಂಟ್ ಅಂತ ಅನ್ಸುತ್ತೆ. ಎಸ್, ನೈಸ್. ನೀವು ಹೇಳಿ ನೆಕ್ಸ್ಟ್ ಎರಡು. ಓಸಾಕನು ಮಿಜುವ ಓಯಿಶಿ ತೋ ಒಮೊಯ್ಮಾಸ್ಕ. ಎಸ್, ನೈಸ್.
ಓಸಾಕ ಅದು ವಾಟರು ಟೇಸ್ಟಿ ಅಥವಾ ಡಿಲಿಷಿಯಸ್ ಅಂತ ಅನ್ಸುತ್ತೆ. ಟೇಸ್ಟಿ ಅಂತ ಅನಿಸುತ್ತಾ ಪ್ರಶ್ನೆ ಕೇಳ್ತೀರಾ? ಒಮೋಯಿಮಸ್ಕ ಅಂತ ಅನ್ಸುತ್ತಾ? ಏ ಅಮಾರಿ ಈಗ ಟ್ರಿಕ್ಕಿ ಆಗಿದೆ ಇದು. ಇಲ್ಲ ಅನ್ಸಲ್ಲ. ಆ, ಏ ಅಮಾರಿ ಓಯಿಶಿ ಕುನಾಯ್ ಓಕೆ, ಕನ್ನಡದಲ್ಲಿ ಹೇಳಿ. ಆ, ಇಲ್ಲ ಅಷ್ಟೇನು ಟೇಸ್ಟಿ ಅಂತ ಅನ್ಸಲ್ಲ. ಹಾಂ, ಹೇಳ್ಬೋದಲ್ಲ. ಏ ಅಮಾರಿ ಓಯಿಶಿ ಅಷ್ಟೇನು ಟೇಸ್ಟಿ ಅಂತ ಅನ್ಸಲ್ಲ. ತೋ ಒಮೊಯ್ಮಸೆನ್. ಇನ್ನೊಂದ್ಸಲಿ. ಏ ಅಮಾರಿ ಓಯಿಶಿ ತೋ ಒಮೊಯ್ಮಸೆನ್. ರುಚಿಯಾಗಿದೆ ಅಂತ ಅನಿಸಲ್ಲ. ಹಂಗೂ ಹೇಳ್ಬೋದು. ಇನ್ನೊಂದು ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಅಲ್ವಾ? ಎರಡು ರೀತಿ ಹೇಳ್ಬೋದು ಇದು. ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ. ಓಯಿಶಿ ಬದಲು ಚೆನ್ನಾಗಿಲ್ಲ ಹಂಗೆ ಹೇಳ್ಬೋದಲ್ವಾ? ಎರಡು ಥರ ಉತ್ತರ ಕೊಡ್ಬೋದು ಇಲ್ಲಿ. ಒಯ್ಶೀತೋ ಒಮೊಯ್ಮಸ್ ಅಲ್ಲ. ಚೆನ್ನಾಗಿದೆ ಅಂತ ಅನಿಸುತ್ತೆ. ಈಗ ನಾನು ಚೆನ್ನಾಗಿಲ್ಲ ಅಂತ ಹೇಳ್ಬೇಕು. ಚೆನ್ನಾಗಿಲ್ಲ ಅಂತ ಅನಿಸುತ್ತೆ, ಚೆನ್ನಾಗಿದೆ ಅಂತ ಅನಿಸಲ್ಲ. ಚೆನ್ನಾಗಿದೆ ಅಂತ ಒಯ್ಶೀತೋ ಅನ್ಸಲ್ಲ. ಒಮೊಯ್ಮಸೆ ನೀವು ಹೇಳಿದ್ದು ಉತ್ತರ ಅದು. ಈಗ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಒಯ್ಶಿ ಕುನಾಯ್ ತೋ ಒಮೊಯ್ಮಸ್ ಅಲ್ವಾ? ಅದು ಚೆನ್ನಾಗಿಲ್ಲ ಅಂತೀವಲ್ಲ, ಒಯ್ಶಿಕುನಾಯ್ ತೋ ಒಮೊಯ್ಮಸ್. ಇಲ್ಲೇನೋ ಅಷ್ಟೇನೋ ಅಂತ ಹೇಳಿದ್ದಾರೆ. ಅಮರಿ ಒಯ್ಶಿಕುನಾಯ್ ತೋ ಒಮೊಯ್ಮಸ್. ಎರಡು ರೀತಿ ಹೇಳ್ಬೋದು ನೋಡಿ. ಈ ಮಸನ್ಗಿಂತ ಇದೇ ಸೂಕ್ತ ಅಂತ ಅನ್ಸುತ್ತೆ. ಅಮಾರಿ ಓಯಿಶಿ ಕುನಾಯ್ ತೋ ಒಮೊಯ್ಮಸ್. ಅಷ್ಟೇನು ಚೆನ್ನಾಗಿಲ್ಲ ಅಂತ ಅನ್ಸುತ್ತೆ, ಚೆನ್ನಾಗಿದೆ ಅಂತ ಅನ್ಸಲ್ಲ. ಓಕೆ, ನಿಮ್ಮ ಇಷ್ಟ ಯಾವ್ದು ಹೇಳ್ಬೋದು. ಆಯ್ತು. ಎರಡನೇದು ವತ್ತೋ ಸಾಂಗ ಈ ಸೆನ್ಸೇದ ತೋ ಒಮೊಯ್ಮಸ್ಕ.